ಏನೇ ಆದರೂ ರಾಜಲಕ್ಷ್ಮಿ ಅವ್ರದ್ದು ಹಿಡಿದ ಹಠ. ನಿನ್ನ ಕೈಲಿ ಪೂಜೆ ಮಾಡಿಸೇ ನೋಡು. ಚಿಕ್ಕಪ್ಪ, ನೀವು ದಿನ ಪೂಜೆಗೆ ಬರ್ತಿದ್ರಾ? ಇಲ್ಲಮ್ಮ, ಆಗಾಗ ಬರ್ತಾ ಇದ್ದೆ. ಆದರೆ ಪ್ರಸಾದ ಮಾತ್ರ ದಿನ ಮನೆಗೆ ತಲುಪೋದು. ನಿಮ್ಮಪ್ಪ ನಿಮ್ಮ ಚಿಕ್ಕಮ್ಮನ ಕೈಯಲ್ಲಿ ಪ್ರಸಾದ ತಲುಪಿಸ್ತಾ ಇದ್ರು ಮನೆಗೆ. ಆಹಾ, ಪೂಜೆ ಹೇಗಾಗುತ್ತೋ ಏನೋ ಗೊತ್ತಿಲ್ಲ, ಆದರೆ ಪ್ರಸಾದಕ್ಕೆ ಅಂತ ಹೋಗ್ತೀವಲ್ಲ ಹಾಗಾಗ್ತಾರಲ್ಲ ಊಟ ಭಾಳ ಸೊಗಸಾಗಿರುತ್ತೆ. ಯಾಕೆಂದರೆ ಅದು ಪೂಜಾ ಪ್ರಸಾದ. ಯಾರು ಎಷ್ಟೇ ಕೆಡಿಸ್ಬೇಕು ಅಂದರೂ ಅದು ಕೆಡಲ್ಲ. ಒಪ್ಪ ಮಾತೆ. ಪೂಜೆ ಅದು ಇದು ಅಂತ ಇವರಪ್ಪ ಅಡುಗೆ ಕೈ ಹಾಕಿಲ್ಲ ಇವತ್ತು. ಇಲ್ಲಾಂದರೆ ಎಲ್ಲ ಹಾಳು ಮಾಡ್ತಿದ್ದ ಪ್ರಸಾದನ. ಚಿಕ್ಕಪ್ಪ, ಅಪ್ಪ ದೇವಸ್ಥಾನದಲ್ಲಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಯಾವತ್ತೂ ಕೆಡಿಸಿಲ್ಲ. ಅವರೇ ಹೇಳಿಲ್ವಾ, ನಿಮ್ಮಪ್ಪ ಮಾಡೋ ಅಡುಗೆ ಎಲ್ಲ ಕೆಟ್ಟದಾಗೆ ಇರೋದು. ಏನೋ ದೈವ ಕೃಪೆ ನಡ್ಕೊಂಡು ಹೋಗ್ತಾ ಇದೆ.